ಸ್ವಲ್ಪ ಚೆನ್ನಾಗೆ ಊಟ ಗೀಟ ತಿನ್ಕೊಂಡು ಚೆನ್ನಾಗಿರೋ. ಸ್ವಲ್ಪ ಸಣ್ಣ ಆಗಿದೆಯಾ, ಬ್ಲಡ್ ಬೇರೆ ತುಂಬಾ ಕಡಿಮೆ ಐತೆ ಅಂತ ಹೇಳಿವ್ರೆ. ಉಣ್ಕೊಂಡು ಚೆನ್ನಾಗಿರೋ ಸ್ನೇಹ, ಯೋಚನೆ ಮಾಡಬೇಡ. ಏನು ಊಟ ಮಾಡೋಣ ಏನೋ, ತುಂಬ ಬೇಜಾರಾಗ್ತೈತೆ. ನಾನು ಮಾಡಿರೋದೆಲ್ಲ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಬೇಜಾರಾದಂಗೆ ಆಗುತ್ತೆ. ನಾನು ಎಂಥ ಕೆಲಸ ಮಾಡಿದ್ನಪ್ಪ ಅನ್ನಿಸ್ತೈತೆ. ಹೆಂಗಿದ್ದವಳೆ ಚೆನ್ನಾಗಿರ್ಬೋದಾಗಿತ್ತು ನಾನು ಅಂತೇಳಿ ತುಂಬ ಬೇಜಾರಾಗುತ್ತೆ ಸಮರ್ಥ. ನಿಜವಾಗ್ಲೂ ನಾನು ಇವಾಗ ಮನುಷ್ಯಳಾಗ್ಬಿಟ್ಟೆ. ನಾನು ಇಷ್ಟು ದಿನ ಒಂಥರ ಮೃಗ ಥರ ವರ್ತನೆ ಮಾಡ್ತಿದ್ನಲ್ಲ, ಇವಾಗ ಮನುಷ್ಯಳಾದೆ ನಾನು ಸ್ವಲ್ಪ ಅನ್ನಿಸ್ತೈತೆ. ನಿಜ. ನನಗೆ ಒಳ್ಳೆ ಒಂದು ಬಿರುದು ಬಂದಿದ್ದ ನಾನಾಗಿ ನಾನೆಲ್ಲ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ. ಒಂದೊಳ್ಳೆ ಹೆಸರು ಕೊಟ್ಟಿದ್ರು ನನಗೆಲ್ಲನ, ನಾನಾಗಿ ನಾನು ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ ಬಿಡು. ಹೋಗ್ಲಿ ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿ ಒಳ್ಳೆ ತಂದಿಂದನೇ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರ ತಗೊಂಡು ಚೆನ್ನಾಗಿರ್ತೀನಿ ಸಮರ್ಥ. ಅಜ್ಜಿ ಎಷ್ಟು ಬೇಜಾರಾಯಿತು ನೋಡು. ಅಜ್ಜಿನ ಅವತ್ತು ಬಂದು ನೋಡ್ಕೊಂಡು ಹೋಗಿದ್ದೆ, ನಿಮ್ಮಮ್ಮನ ಅವತ್ತು ಬಂದು ನೋಡ್ಕೊಂಡು ಹೋಗಿದ್ದೆ. ಮತ್ತೆ ಆಸ್ಪತ್ರೆಗೆ ಬಂದರು ಡಿಸ್ಚಾರ್ಜ್ ಆಗಬೇಕಾದ್ರೆ. ಹೆಂಗೋ ಅಮ್ಮನ ಇಲ್ಲೇ ಕರ್ಕೊಂಬಂತು, ನೋಡ್ಕೊಂತು. ವರ್ಷಿತ ಆಂಟಿ ನೋಡ್ಕೊಂತು. ಇವಾಗ ವರ್ಷಿತ ಆಂಟಿ ಮೇಲೆ ಹೆಂಗೆ ಆಡ್ತಿದ್ದೆ ನೀನು, ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ. ಇವತ್ತು ನೋಡಿ ಅವರೇ ಆಗಿದ್ದೆ, ಯಾರೂ ಆಗಲಿಲ್ಲ. ಅದೇ ಮತ್ತು ಇವತ್ತು ನನ್ನ ಕಷ್ಟಕ್ಕೆ ಆಗಿದ್ದೇನೆ. ನಮ್ಮ ಅತ್ತೆ, ನಮ್ಮ ವರ್ಷಿತ ಅತ್ತೆ ಇವರೇ ಆಗಿದ್ದು. ಅತ್ತೆ ಏನು ಅಂತ ಹೇಳೈತೆ, ಅತ್ತೆ ಅಂತಲೇ ಅಂತೀನಿ. ನನ್ನ ಕಷ್ಟಕ್ಕಾಗಿದ್ದೆ ಇವರು. ನಾನು ಇನ್ಮೇಲಿಂದ ಎಲ್ಲೂ ಹೋಗೋದಿಲ್ಲ ಸಮರ್ಥ. ಮನೆ ಕೆಲಸ ಆಯಿತು, ನಾನಾಯಿತು, ನಂದೇನು ಕೆಲಸ ಅದನ್ನು ಮಾಡ್ಕೊಂಡಿರ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸ್ವಲ್ಪ ಹುಷಾರಾಗ್ತಿದ್ದಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾರೋ ಏನೋ ಹೇಳ್ಬೇಡ ಅವಳಿಗೆ ಏನು ಹೇಳ್ತೀಯ. ನಾವೇನು ಹೇಳೋದು ಇಲ್ಲ ಕೇಳೋದಿಲ್ಲ. ಅವಳಿಗೇನು ಹೇಳೋದೇ ಬೇಡ ಅಂದ್ಕೊಂಡಿದ್ದೀವಿ. ತಿಳ್ಕೊಂಡ್ರೆ ತಿಳ್ಕೊಂಬ್ಲಿ ಅಂತ ನಾವು ಅಲ್ಲೇ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನಾವು ಯಾಕೆ ನಾನಾಗಲಿ ಅಕ್ಕ ಆಗಲಿ ಯಾತು ಹೇಳೋಕೆ ಹೋಗಿಲ್ಲ ಅವಳಿಗೆ. ಇಲ್ಲ ವರ್ಷಿತತ್ತೆ, ನನ್ನ ಹಂಗೆ ತಪ್ಪಾಗಿ ತಿಳ್ಕೊಬೇಡಿ. ನಾನು ಚೆನ್ನಾಗಿರ್ತೀನಿ. ಇನ್ಮೇಲೆ ಇಷ್ಟೆಲ್ಲ ಆದಮೇಲೂ ನಾನು ಬದಲಾಗಲಿಲ್ಲ ಅಂದರೆ ನಾನು ಯಾರಾದರೂ ಏನಂತಾರೆ ಹೇಳ್ರಿ. ನಾನು ಇಂಥ ಕಷ್ಟದಾಗಿದ್ದಾಗ ನನ್ನ ಕೈ ಬಿಟ್ಟಿದ್ರೆ ನಾನು ಇವತ್ತು ಇರ್ತಿದ್ನ ನಿಮ್ಮ ಕಣ್ಣು ಮುಂದೆ? ಹೇಳಿ, ನಿಮ್ಮ ಕಣ್ಣು ಮುಂದೆ ನಾನು ಇರ್ತಿರ್ಲಿಲ್ಲ. ಹೇಳತ್ತೀನಿ ನಾನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಿದ್ದೆ. ಇವತ್ತು ನಾನು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೊಂದೆಲ್ಲ ನೀವು ಪ್ರಯತ್ನ ಪಟ್ಟು ಉಳಿಸ್ಕೊಂಬಂದಿದ್ದೀರಾ ನನ್ನ ಅಂದರೆ ನಿಜವಾಗ್ಲೂ ನೀವು ಮಾಡಿರೋದಕ್ಕೆ ನಾನು ಇವತ್ತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಮಾಡಿರೋದೇ ಮನಸ್ಸಿನಾಗ ಇಟ್ಕೊಂಡು ನೀವೇನಾದರೂ ಸುಮ್ಮನೆ ಆಗಿದ್ರೆ ಇವತ್ತು ನನ್ನ ಪಾಡಿ ಏನಾಗೋದು? ನನಗೆ ಇಂಥದ್ದಾಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಎಷ್ಟು ಕಷ್ಟಪಟ್ಟವ್ರೆ ಅಂದರೆ ನಿನ್ನ ಉಳಿಸ್ಕೊಂಬಕ್ಕೆ ಅಷ್ಟು ಕಷ್ಟಪಟ್ಟವ್ರೆ. ನೋಡು ಸಖತ್ತು ನಾನು ಬೇಜಾರಾಗ್ಬಿಟ್ಟೆ ನಿನ್ನ ಮೇಲೆ. ನೀನು ಮಾಡಿರೋದು ಇದಕ್ಕೆ ನಾನು ಸುಮ್ಕಿರ ಮಾತ್ಲಾಗ ಇದ್ರಲ್ಲಿ ಹೋದ್ರು ಹೋಗ್ಲಿ ಅಂತ ನಾನೇ ಬೇಜಾರಾದೆ. ಆದರೆ ನಮ್ಮಮ್ಮ ಏನು ನಮ್ಮ ಆಂಟಿ ನಿನ್ನ ಅಷ್ಟು ನೋಡ್ಕೊಂಡ್ರು. ನೀನೇನಾದರೂ ಮಾಡಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಅವ್ರು ನಿನಗೆ ಎಷ್ಟು ನೋಡ್ಕೊಂಡವ್ರೆ. ನೀನು ಅವ್ರಿಗೆ ಏನೊಂದಿಷ್ಟು ನಿನ್ನ ಮನಸ್ಸಾಗ ಕೆಟ್ಟದ್ದಂಬದು ನಿನ್ನ ಮನಸ್ಸಿನಾಗ ಒಳಗೆ ಇಕ್ಕೊಂಡಿದ್ರು ನೀನಂದರೆ ಅಂತಿಂತಳಾಗಲ್ಲ, ತುಂಬ ಕ್ರೂರಿಯಾಗ್ಬಿಡ್ತೀಯ. ಇಲ್ಲ ಸಮರ್ಥ, ನಾನು ಏನೋ ಮನಸ್ಸಿನಾಗ ಇಕ್ಕೊಂಡಿಲ್ಲ ಯಪ್ಪ. ಇವಾಗ ನನಗೆ ಎಷ್ಟು ಗೊತ್ತಾಗ್ತೈತೆ ಅಂದರೆ ಅಷ್ಟು ಗೊತ್ತಾಗ್ತೈತೆ. ಇವತ್ತು ನಾನು ನನ್ನ ಕೈ ಬಿಡ್ಬೋದಾಗಿತ್ತು. ಇವತ್ತು ಯಾಕೆ ಇವ್ರು ನನ್ನ ನೋಡ್ಕೊಂಡ್ರು, ಯಾಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಷ್ಟೆಲ್ಲ ಖರ್ಚಾಗಿ ಯಾಕೆ ಇಷ್ಟೊಂದೆಲ್ಲ ಇವ್ರು ಕಷ್ಟಪಟ್ಟು ನನಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ದುಡ್ಡು ಖರ್ಚು ಮಾಡಿ ಯಾಕೆ ತೋರಿಸಿದ್ರು, ಯಾಕೆ ಇಲ್ಲಿ ಕರ್ಕೊಂಬಂದು ನೋಡ್ಕೊಂಡ್ರು ಅಂತ ಈಗ ಗೊತ್ತಾಗ್ತೈತೆ. ನನ್ನ ಮೇಲೆ ಆಸೆ ಇರೋದಕ್ಕೆ ತಾನೇ ಅವ್ರು ನೋಡ್ಕೊಂಡಿದ್ದು. ನನ್ನ ಮೇಲೆ ಅವ್ರಿಗೆ ಸೊಸೆ ಅಂತ ಆಸೆ ಇರೋದಕ್ಕೇ ಅವ್ರು ನೋಡ್ಕೊಂಡಿರೋದು. ಇಲ್ಲಿದ್ರೆ ನನ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡೋರು. ಯಾಕೆ ಅವ್ರು ನೋಡ್ಕೊಂಡ್ರು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಷ್ಟು ಜೀವನ ನಾನು ತಿದ್ಕೊಂಡು ಹೋಗ್ತೀನಿ ಇನ್ಮೇಲಿಂದ ಸಮರ್ಥ. ಯಾವತ್ತೂ ನಾನು ಅವ್ರು ನನ್ನ ಮಾತು ಅನ್ನೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಚೆನ್ನಾಗಿರ್ತೀನಿ ಸಮರ್ಥ ಎಲ್ಲರ ಜೊತೆನೂ. ಏನೋ ಇಷ್ಟು ದಿವಸ ಅಂತ ಅದಾಗಿದ್ದಂತನೂ ಹೋಗಲಿ. ನಾನು ಬಂದಾಗಿಂದಲೂ ಹಂಗೇ ಚೆನ್ನಾಗಿರಬೇಕು ಅಂದ್ಕೊಂಡೆ. ಅದೇ ಮನಸ್ಸಿನಾಗೆ ನಾನು ಒಂದು ಸ್ವಲ್ಪ ಇತ್ತು. ಆದರೆ ಈಗ ಮನಸ್ಸಿನಾಗ್ಬಿಡ್ದು ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಎಲ್ಲ ನನ್ನ ದೇಹನೇ ತೊಳ್ಕೊಬಿಟ್ಟಿದ್ದೀನಿ. ಮುಂಚೆ ಯಾವ ಥರ ಸ್ನೇಹ ಇದ್ದ ಆ ಥರ ಸ್ನೇಹನೇ ಆಗಿದ್ದೀನಿ ನಾನು ಇವಾಗ. ಇನ್ನೇನಮ್ಮ ನಮ್ಮ ಏನಾರ ಮಾಡಮ್ಮ, ನಾವು ಮಾಡೋ ಕರ್ತವ್ಯ ಮಾಡಿದ್ದೀವಿ, ನೋಡ್ಕೊಂತೀವಿ. ಈಗ ಅಲ್ಲಿ ಪಾಪ ನಿಮ್ಮಮ್ಮ ಈಗ ನಾವು ನಿಮ್ಮಮ್ಮನ ಮಕ್ಕ ನೋಡ್ತೀವಿ. ಅವರು ಎಷ್ಟು ಕಷ್ಟಪಟ್ಟವ್ರೆ, ಅವ್ರು ನಿಮ್ಮದೇಗಿರ್ಬೇಕು ಅಂತ ಅವ್ರ ಮಕ್ಕ ನೋಡ್ತೀವಿ. ಅಲ್ಲಿ ಪಾಪ ನಮ್ಮಮ್ಮನ ಕೈಲಂತೂ ಆಗೋದಿಲ್ಲ. ನಮ್ಮಮ್ಮ ಕರ್ಕೊಂಡು ಹೋಗೋದು ಇಲ್ಲ, ಬೇಜಾರಾಗ್ಬಿಟ್ಟೈತೆ. ಅದಕ್ಕೇ ನಾವು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನಿನ್ನ ಪಾಡಿಗೆ ನೀನು ಹೆಂಗನ ಇರಲಿ, ನಮ್ಮ ಮನೆಯಾಗೆ ಇರಲಿ ಅಂತೇಳಿ ಕರ್ಕೊಂಬಂದ್ವಿ. ನೀನು ಎಷ್ಟನ ನಮಗೆ ಕೆಟ್ಟದ್ದು ಬಯಸ್ಲಿಳು ಅಂತ. ಇಲ್ಲ ಅತ್ತೆ, ಇಲ್ಲ, ನಾನು ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನಿಮ್ಗೆ ಎಂಥ ಸಂದರ್ಭದಲ್ಲೂ ಕೂಡ ಕೆಟ್ಟದ್ದು ಬಯಸಲ್ಲ. ನಾನು ಆಣೆ ಮಾಡ್ತೀನ, ನಮ್ಮ ಮನೆ ದೇವ್ರ ಮೇಲೆ ಆಣೆ ಆಗೂ ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸಲ್ಲ ಅತ್ತೆ. ಇನ್ಮೇಲಿಂದಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಮುಂಚೆ ಯಾವ ಥರ ಇದನ್ನ ಅದೇ ರೀತಿ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಕೆಟ್ಟದ್ದು ಬಯಸೋದಾಗಲಿ, ನಮ್ಮ ಮನೆ ದೇವ್ರ ಹಣೆಗೂ ಮನಸ್ಸಲ್ಲೊಂದು ಇಕ್ಕೊಂಡಾಗಲಿ, ಬಾಯಲ್ಲೊಂದು ಮಾತಾಡೋದಾಗಲಿ, ಕೆಟ್ಟ ಮನಸ್ಸು ನಾನು ನನ್ನ ಮನಸ್ಸಲ್ಲಿ ಯೋಚನೆ ಮಾಡೋದಾಗಲಿ, ಅದೆಲ್ಲ ನಾನು ಏನು ಕೆಟ್ಟದ್ದು ಯೋಚನೆ ಮಾಡಲ್ಲ, ಏನಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆ ರೀತಿ ಎಲ್ಲ ಏನೂ ಮಾಡೋದಿಲ್ಲ. ನಮ್ಮ ಮನೆ ದೇವ್ರ ಮೇಲೆ ಆಣೆಗೂ ನಾನು ಆ ರೀತಿ ಮಾಡೋದಿಲ್ಲ.
ಬಿಡತ್ತ ಹೋಗ್ಲಿ. ಸುಮ್ಮನೆ ಚೆನ್ನಾಗಿ ಇದ್ಕೊಂಡು ಹೋಗಿ ಅಂತ ತಲೆ ಕೆಡಿಸ್ಕೊಬೇಡ. ಟೈಮಿಗೆ ಸರಿಯಾಗಿ ಊಟ ಮಾಡು. ಅದನ್ನೇ ನಮ್ಮಮ್ಮ ಹೇಳ, ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಚೆನ್ನಾಗಿರಮ್ಮ ಅಂತ. ಸರಿ ಆಯ್ತತ್ತೆ, ಇವಾಗ ಹುಷಾರಾಗ್ತಾ ಇದ್ದೀನಲ್ಲ, ಸ್ವಲ್ಪ ಚೆನ್ನಾಗಿ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಕೆಲ್ಸಕ್ಕೆ ಹೋಗಿ ದುಡಿತೀನಿ. ಮನೆಯವ್ರದ್ದೆಲ್ಲ ಕೆಲಸ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ ದುಡಿತೀನಿ. ನಾನು ಸುಮ್ಮನೆ ಮನೆಯಾಗಿದ್ದರೆ ಇಲ್ಲದೆಲ್ಲ ಯೋಚನೆ ಬರ್ತವೆ. ಕೆಲಸ ಇಲ್ಲ ಅಂದರೆ ಹಾಗೆ ಮನುಷ್ಯನಿಗೆ. ಅದಕ್ಕೆ ನಾನು ಕೆಲಸ ಮಾಡ್ಕೊಂಡು ಮನೆಗಳದೆಲ್ಲ ಮಾಡ್ತೀನಿ. ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ನೀವು ಹೆಂಗೆ ಮಾಡ್ತಿದ್ರು ಹಂಗೆ ಮಾಡ್ತೀನಿ. ನೀವು ಮನೆಗಳದೆಲ್ಲ ಮಾಡ್ಕೊಂಡೆ ತಾನೇ ನೀವು ಕೆಲ್ಸಕ್ಕೆ ಡ್ಯೂಟಿಗೆ ಹೋಗ್ತಿದ್ದು, ಹಾಗೇ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮನೆಗಳದೆಲ್ಲ ಮಾಡ್ಕೊಂಡು ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತೀನಿ. ನಾನು ದುಡಿಬೇಕು, ನಾನು ದುಡ್ದಿಕ್ಕಬೇಕು ಅಂಬೋದು ನನ್ನ ಮನಸ್ಸಿಗೆ ಬಂದ್ಬಿಟ್ಟೈತೆ ಕಣಂತೆ. ನಾವು ಮುಂದೆ ಇವಾಗ ಕಷ್ಟಪಟ್ಟರೆ ಮುಂದೆ ಸುಖವಾಗಿರ್ಬೋದು. ಈಗ ಸುಖವಾಗಿದ್ದು ಆಮೇಲೆ ಮುಂದೆ ಕಷ್ಟಪಡ್ತೀವಿ ಅಂದರೆ ಆಗಲ್ಲ. ಅವಾಗ ಮಾಡ್ತೀವಿ ಅಂದ್ರೂ ಆಗಲ್ಲ. ಕೈಕಾಲು ದಿಂಗಿದ್ದಾಗ ಮಾಡ್ಕೊಂಡಿದ್ದೇನೆ ಯಾವುದೇ ಆಗಲಿ. ನಿಮ್ಮ ಕೆಲ್ಸಕ್ಕೆ ಹೋಗೋ ನಾನು ಬೇಡಮ್ಮ, ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ನಮ್ಗೆ ಅದೇ ಸಾಕು. ಯಾವ ಕೆಲಸನೂ ಬೇಡ, ಏನು ಬೇಡ. ಹೋಗಮಂತೇಳು. ಹೋಗಮಂತೆ ತೀರಾನ ಎಲ್ಲ ಕೆಲಸ ಆಗಿ ಮನೆಯಾಗೇನು ಕೆಲಸ ಇಲ್ದಂಗೆ ಎಲ್ಲ ಇಲ್ದರೆ ಫ್ರೀಯಾಗಿದ್ರೆ ಹೋಗಮಂತೆ ಕೆಲ್ಸಕ್ಕೆ ಹೋಗು. ಸರಿ ಆಯ್ತತ್ತೆ, ಮನಸ್ನಾಗೇನು ಇಕ್ಕೆಮಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ನಡೆದಿರೋದೆಲ್ಲನ ಅವ್ರು ಇಕ್ಕೆಮಲ್ಲ ಅವ್ರೇನೀಗ ಇಲ್ಲಿ ನೋಡು, ನಮ್ಮ ಅಮ್ಮ ಆಗಲಿ ನಮ್ಮ ಆಂಟಿರಾಗಲಿ ಅವ್ರು ಯಾರು ಅದೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗಲ್ಲ. ನಮ್ಮ ಅಜ್ಜಿನೇ ಆಗಲಿ ಸುಮ್ಮನೆ ಬಿಡ್ತಾರೆ. ಅವ್ರು ಒಂದು ಸತಿ 2 ಸತಿ ನೋಡ್ತಾರೆ, ಮನಸ್ಸನ್ನ ಇಕ್ಕೆಮಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತಾರೆ. ನೀನಾಗಿ ನೀನು ಮಾಡ್ಕೊಂಡಿದ್ಯಲ್ಲ. ಆ ಅಜ್ಜಿ ನಿನ್ನ ಎಷ್ಟು ನನ್ನ ಮೊಮ್ಮಗಳು ಒಂಬತ್ತರ ಎಷ್ಟು ನೋಡ್ಕೊಂತು ಅಂದರೆ ನಮ್ಮ ಸ್ನೇಹ ಮಮತ ಭಾಳ ಇಷ್ಟಪಟ್ಟಿತ್ತು. ನೀನಾಗಿ ನೀನು ಕಳ್ಕೊಂಡೆಯಪ್ಪ. ಹೆಂಗೆ ಇಷ್ಟಪಡ್ತಿತ್ತು ಅಂದರೆ ಅವಜ್ಜಿ ನಿನ್ನ ಅಷ್ಟು ಇಷ್ಟಪಡ್ತಿದ್ದು. ಮತ್ತು ತುಂಬ ಇಷ್ಟಪಡ್ತಿತ್ತು ನನ್ನ ಅಜ್ಜಿ. ಇವನು ಎಣಿಸ್ಕೊಂಡ್ರೆ ನಾನೊಂದು ಕೆಲಸ ಮಾಡಲಿಲ್ಲ ಅಂದ್ರೂ ಎಲ್ಲ ಅಜ್ಜಿನೇ ಮಾಡೋದು, ಎಲ್ಲ ಕೆಲಸ ಮಾಡ್ಕೊಡೋದು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ನಾನಾಗಿ ನಾನು ಮಾಡ್ಕೊಂಡೆ. ಈಗ ಅಲ್ಲೇ ಇದ್ದಿದ್ದೇ ಬಂದಿದ್ದು ತಗ. ನಾನೇನೇನೋ ಯೋಚನೆ ಮಾಡಿ ಏನೇನೋ ಮಾಡ್ಕೊಂಡೆ ಅಂತ ಅನ್ನಿಸ್ತಾ ಐತೆ ಸಮರ್ಥ. ಇವಾಗ ಬಿಡು, ಇವಾಗ ಏನಾಗೈತೆ, ನೀನು ಊಟ ಮಾಡ್ಕೊಂಡು ಚೆನ್ನಾಗಿರು. ಇವಾಗ ಅಷ್ಟೇ ಅದನ್ನೆಲ್ಲ ಯೋಚನೆ ಮಾಡ್ಬಾರ್ದು. ನೀನು ಹೆಂಗಾಗಿದೆಯಾ ಗೊತ್ತಾ, ತುಂಬ ಸಣ್ಣ ಆಗ್ಬಿಟ್ಟಿದ್ಯಾ. ನೀನು ಎಷ್ಟು ಇದ್ದವಳು, ಹೆಂಗೆ 40 kg ಬಂದಿದ್ಯಾ, ಒಂದು 60-65 kg ಇದ್ದವಳು ಅನಿಸುತ್ತೆ ನೀನು. ವೆಯ್ಟ್ ಕಮ್ಮಿ ಆಗ್ಯಾಳೆ, ಬ್ಲಡ್ಡು ಕಡಿಮೆ ಐತೆ. ಅದಕ್ಕೆ ಒಳ್ಳೆ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟವ್ರೆ. ಅವನ್ನೆಲ್ಲ ಟೈಮಿಗೆ ಸರಿಯಾಗಿ ತಗೊಳಮ್ಮ. ಅವನ್ನೆಲ್ಲ ಟೈಮಿಗೆ ಸರಿಯಾಗಿ ತಗೊಂಡು ಚೆನ್ನಾಗಿರು. 40 kg ಬಂದಿದ್ಯಾ ನೀನು. ಒಂದು 20 kg 25 kg ಕಡಿಮೆ ಆಗಿದೆಯಾ. ಹೆಂಗೆ ಒಂದು 60-65 kg ಇದ್ದವಳು. ನಾನೊಂದು 60 kg 65 kg ಆಗಿದ್ದೆ ಅವಾಗ. ಆಮೇಲೆ ತಿರ್ಗಾ ಅಲ್ಲೂ ಇಲ್ಲೋ ಅದು ಇದು ಟೆನ್ಷನ್ ಅಂತ 60 ಅದೇ, ಅದು ಇದು ಎಲ್ಲ ಪರದಾಡ್ಕೊಂಡು 60 ಅದೇ. ಇವಾಗ 40ಕ್ಕೆ ಬಂದಿದ್ದೀನಿ. ಅಯ್ಯೋ, ನಾನು ಎಷ್ಟು ಸಣ್ಣ ಆಗಿಬಿಟ್ಟಿದ್ದೀನಲ್ಲ. ಬಿಡತ್ತೆ. ಏನಂತೆ, ಸಣ್ಣ ಇದ್ರೇ ವಾಸಿ. ಸುಮ್ಕಿರು, ಮೈಯೆಲ್ಲ ಭಾರ, ಮೈಕೈ ಎಲ್ಲ ನೋವು, ಭಾರ ಇದ್ದರೆ ಸುಮ್ಮನೆ ಇಲ್ಲೋ ತಲೆನೋವು. ಬಿಡತ್ತೆ, ಏನು ಸಣ್ಣ ಇದ್ರೂ ಪರವಾಗಿಲ್ಲ, ಏನಾಗಲ್ಲ. ಅಲ್ಲ, ನೀನು ಹಿಂಗೆ ಇದ್ದಿದ್ರೆ ಏನೋ ಅನ್ನಿಸ್ತಾ ಇರಲಿಲ್ಲ ಸ್ನೇಹ. ಯಾಕಂದರೆ ನೀನು ದಪ್ಪ ಆಗಿ ಸಣ್ಣ ಆಗಿಬಿಟ್ರೆ ಸ್ವಲ್ಪ ಏನೋ ಡಾಕ್ಟ್ರು ಹಂಗೆ ಹೇಳ್ತಾರೆ, ದಪ್ಪ ಇದ್ದು ಸಣ್ಣ ಆಗಬಾರ್ದು. ಆಗಬೇಕು ಅಂದರೆ ಇಷ್ಟೊಂದು ನೀನು ಹಿಂಗೆ ಸಣ್ಣ ಆಗಬಾರ್ದು. ಏನಾದರೂ ಪ್ರಾಬ್ಲಮ್ ಇದ್ದರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಬಿಡು, ಹೋಗಲಿ. ಇವಾಗ ಊಟ ಮಾಡ್ಕೊಂಡು ಚೆನ್ನಾಗಿರು. ಯೋಚನೆ ಮಾಡಬೇಡ, ಬಾ. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹ ಇವಾಗ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ನಾವು ಕೊನೆಗೆ ನೋಡ್ಕೊಂಡ್ವಿ, ನಾವೇನು ಕೈ ಬಿಡಲಿಲ್ಲ. ನೋಡ್ಕೊಂಡ್ವಿ, ಏನು ಮಾಡೋದು, ಅವಳು ಮಾಡಿದ್ದವಳು ಅನುಭವಿಸ್ತಾಳೆ ಅಂತೇಳಿ ನಾನು ನಮ್ಮ ಕೈ ನೋಡ್ಕೊಂಡ್ವಿ. ಅಲ್ಲಿಗಂತೂ ಕಳಿಸ್ಲಿಲ್ಲ, ನೋಡ್ಕೊಂಡ್ವಿ. ಚೆನ್ನಾಗಿದ್ದಾಳೆ, ಚೆನ್ನಾಗಿರ್ತೀನಿ ಅಂತೇಳಿ ಅವತ್ತಿಂದಲೂ ಹೇಳ್ತಾಳೆ. ಕಣ್ಣೀರಾಕ ಅವಳಿಗೆ ಗೊತ್ತಾಗೈತೆ ಯಾಕೆ ನಾನು ನೋಡ್ಕೊಂಡ್ರು ಇವರು, ಯಾಕೆ ನೋಡ್ಕೊಂಡ್ರು ಅಂತೇಳಿ ಇವಳಿಗೆ ಗೊತ್ತಾಗೈತೆ. ಇವಾಗ ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.